everyone, welcome to Gnana Academy. In today's video, I am talking about one of the beautiful poem, A Poison Tree. It is written by William Blake. ಓಕೆ, ಎಲ್ಲರಿಗೂ ಜ್ಞಾನ ಅಕಾಡೆಮಿಗೆ ಸ್ವಾಗತ. ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ವಿಲಿಯಂ ಬ್ಲೇಕ್ ಅವರು ಬರೆದಿರ್ತಕ್ಕಂತಹ ಎ ಪಾಯ್ಸನ್ ಟ್ರೀ ಅಂತಕ್ಕಂಥ ಒಂದು ಪೋಯಮನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಶಾಲ್ ವಿ ಮೂವಿಂಗ್ ಟು ದ ಪಾಯಿಂಟ್. In this poem, it is all about the feeling of anger, the feeling of revenge, and also feeling of hate. ಓಕೆ, ಈ ಪೋಯಮಲ್ಲಿ ನಾವು ಮೇನ್ ನೋಡ್ತಾ ಇರೋದು ಏನಪ್ಪ ಅಂತಂದರೆ ದ್ವೇಷವನ್ನು ಕಾಣ್ತಾ ಇದ್ದೀವಿ, ಅಸೂಯೆಯನ್ನು ಕಾಣ್ತಾ ಇದ್ದೀವಿ, ಮತ್ತು ಕೋಪವನ್ನು ಕಾಣ್ತಾ ಇದ್ದೀವಿ. ಈ ಮೂರು ವಿಷಯವನ್ನು ಇಟ್ಕೊಂಡು ಪೋಯಟ್ ಏನು ಮಾಡ್ತಾ ಇದ್ದಾನೆ, ತನ್ನ ಒಂದು ಡಿಫ್ರೆನ್ಷಿಯೇಟನ್ನು ಹೇಳ್ತಾ ಇದ್ದಾನೆ. ಯಾರ ಮಧ್ಯೆ? ತನ್ನ ಫ್ರೆಂಡ್ಗೆ ಮತ್ತು ತನ್ನ ಶತ್ರುಗೆ ಇರ್ತಕ್ಕಂಥ ಒಂದು ಡಿಫ್ರೆನ್ಷಿಯೇಟನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಮಗೆ ಕೊಡ್ತಾ ಇದ್ದಾರೆ. ಓಕೆ, ಲೆಟ್ ಅಸ್ ಮೂವಿಂಗ್ ಟು ದ ಪಾಯಿಂಟ್. ಹಿಯರ್ we have the first stanza is, I was angry with my friend, I told my wrath did end. I was angry with my few, I told it not, my wrath did grow. I watered it in fears, night and morning with my tears, and I sunnied it with smiles, and with soft deceitful wiles, and it grew both day and night, till it bore an apple bright. And my few beheld it shine, and he knew that it was mine, and into my garden stole, when the night had veiled the pole. In the morning glad I see my few outstretched beneath the tree. It is all about the content of the poem. Okay, in this poem, first we have to analyze the feelings of the poet. ಪೋಯೆಟ್ನ ಫೀಲಿಂಗನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಹಿಯರ್ ದ ಪೋಯೆಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಈಸ್ ಹ್ಯಾಂಗರ್ ಟು ಈಸ್ ಫ್ಯೂ. Okay, here he have one of the differentiate between his friend and with his enemy. ನೋಡ್ರಿ, ಇಲ್ಲಿ ಒಂದು ಪೋಯಮ್ನಲ್ಲಿ ಪೋಯಟ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಈ ಗಿವಿಂಗ್ ಈಸ್ ಅನಲೈಸೇಷನ್, ಈ ಗಿವಿಂಗ್ ಈಸ್ ಎಕ್ಸ್ಪೀರಿಯನ್ಸ್, ಹೌ ಹಿ ವಾಸ್ ಡಿಫ್ರೆನ್ಶಿಯೇಟ್, ಹೌ ಹಿ ವಾಸ್ ಡಿಫ್ರೆಂಟ್ ಫೀಲಿಂಗ್ಸ್ ಅಬೌಟ್ ಹಿಸ್ ಫ್ರೆಂಡ್ ಆ್ಯಂಡ್ ಈಸ್ ಎನಿಮಿ. ಓಕೆ, ಈ ಒಂದು ಪೋಯಮಲ್ಲಿ ಪೋಯಟ್ ಏನು ಕೊಡ್ತಾ ಇದ್ದಾನೆ ಅಂತಂದರೆ, ತನ್ನ ಫ್ರೆಂಡಿಗೂ ತನ್ನ ಒಂದು ಎನಿಮಿಗೂ ಇರ್ತಕ್ಕಂಥ ಡಿಫ್ರೆನ್ಷಿಯೇಟನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಓಕೆ, ಲೆಟ್ ಅಸ್ ಮೂವಿಂಗ್ ದ ಪಾಯಿಂಟ್. ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್, ಐ ಟೋಲ್ಡ್ ಮೈ wrath did hand. Here we having the first two lines. The poet is talking about his friend and also how he reacted with his friend. ಓಕೆ, ಇನ್ನು ಫಸ್ಟ್ ಲೈನಲ್ಲಿ ಏನು ಹೇಳ್ತಾ ಇದ್ದೇನೆ ಪೋಯಟ್ ಅಂತಂದರೆ, ತನ್ನ ಒಂದು ಫ್ರೆಂಡ್ ನಡುವೆ ಇರ್ತಕ್ಕಂಥ ಒಂದು ಅವನ ಫ್ರೆಂಡಿಗೆ ಕೊಡ್ತಕ್ಕಂಥ ಒಂದು ವ್ಯಾಲ್ಯೂವನ್ನು ಹೇಳ್ತಾ ಇದ್ದಾನೆ. ಐ ವಾಸ್ ಆ್ಯಂಗ್ರಿ, ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದಾನೆ, ತನ್ನ ಒಂದು ಫ್ರೆಂಡ್ ನಡುವೆ ಇರ್ತಕ್ಕಂಥ ತನ್ನ ಒಂದು ಕೋಪವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ರೆಂಡ್, ಒನ್ಸ್ ಹಿ ವಾಸ್ ವೆರಿ ಆ್ಯಂಗ್ರಿ ಅಬೌಟ್ ಹಿಸ್ ಫ್ರೆಂಡ್, ಆ್ಯಂಡ್ ಐ ಟೋಲ್ಡ್ ಮೈ wrath. ನೋಡ್ರಿ, ಹೇಳ್ತಾ ಇದ್ದೇನೆ, ನಾನು ಒಂದು ಸಾರಿ ನನ್ನ ಫ್ರೆಂಡ್ ಜೋಡಿ ನಾನೇನಾದರೂ ದ್ವೇಷವನ್ನು ಪಟ್ಕೊಂಡಿದ್ರೆ, ಕೋಪಗೊಂಡಿದ್ದರೆ, ಐ ಟೋಲ್ಡ್ ಮೈ wrath. ಹಿ ವಾಂಟ್ ಟು ಸೇಸ್ ಅಬೌಟ್ ಹಿಸ್ wrath because of why he was anger, why he was very anger about his friend, and my wrath did end. ನೋಡ್ರಿ, ಆಗ ಏನಾಗ್ತಾ ಇದೆ, ನಾನು ನನ್ನ ಫ್ರೆಂಡ್ ಜೋಡಿ ಏನಾದರೂ ಕೋಪವನ್ನು ಮಾಡ್ಕೊಂಡಿದ್ರೆ, ನಾನು ಆ ಒಂದು ಕೋಪಕ್ಕೆ ಕಾರಣವನ್ನು ಹೇಳ್ತಾ ಇದ್ದೀನಿ. ಕಾರಣವನ್ನು ಹೇಳೋದ್ರ ಜೊತೆಗೇನೆ ಐ ವ್ಯಾನಿಶ್ಡ್ ಮೈ wrath. ಏನು ಹೇಳ್ತಾ ಇದ್ದೀನಿ, ನನ್ನ ಒಂದು ದ್ವೇಷಕ್ಕೆ, ನನ್ನ ಒಂದು ಕೋಪಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಕೊನೆಯನ್ನು ಇಡ್ತಾ ಇದ್ದೀನಿ. ಮೈ wrath did end.
ವೆನ್ ಹಿ ವಾಂಟ್ ಟು ಸೇ ಅಬೌಟ್ ದ ರೀಸನ್ ಆಫ್ ಹಿಸ್ ಹ್ಯಾಂಗರ್. ನೋಡ್ರಿ, ಯಾವಾಗ ಅವನು ತನ್ನ ಒಂದು ಕೋಪಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾನೆ ನೋಡ್ರಿ, ಆವಾಗ ಏನಾಗುತ್ತೆ, ಆ ಇಬ್ಬರ ನಡುವೆ ಇರ್ತಕ್ಕಂಥ ಒಂದು ಮನಸ್ತಾಪ ಏನಾಗ್ತಾ ಇದೆ, ಇಲ್ಲಿ ಕಡಿಮೆ ಆಗ್ತಾ ಇದೆ. ಅವರಿಬ್ಬರಲ್ಲಿ ಇರ್ತಕ್ಕಂಥ ಒಂದು ಕೋಪ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಹ್ಯಾವಿಂಗ್ ದ ನೆಕ್ಸ್ಟ್ ಲೈನ್ ಈಸ್, ಐ ವಾಸ್ ಆ್ಯಂಗ್ರಿ ವಿತ್ ಮೈ ಫ್ಯೂ, ಐ ಟೋಲ್ಡ್ ಇಟ್ ನಾಟ್, ಮೈ ವ್ರಾತ್ ಡಿಡ್ ಗ್ರೋ. In the second line, he want to say that if he was angry with his few, angry with his enemy, he don't want to told about his wrath. ನೋಡಿ, ಒಂದು ವೇಳೆ ನಾನೇನಾದರೂ ನನ್ನ ಒಂದು ಎನಿಮಿಯ ಜೊತೆ ನಾನೇನಾದರೂ ಕೋಪಗೊಂಡಿದ್ರೆ, ಓಕೆ, ಆ ಒಂದು ಕೋಪಕ್ಕೆ ನನ್ನ ಕಾರಣವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಓಕೆ, ಐ ಟೋಲ್ಡ್ ಇಟ್ ನಾಟ್, my wrath did grow. When he was angry with his friend, he wants to vanish, he wants to full stop his enemy, full stop his anger. But here the poet is talking here, when he was angry with his few, with his enemy, he didn't say about what was the reason of his anger. ನಾನು ಕಾರಣ ಹೇಳ್ತಾ ಇಲ್ಲ ಇಲ್ಲಿ, ನಾನು ಕಾರಣ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವ ಒಂದು ಕಾರಣಕ್ಕೆ ನನ್ನ ಒಂದು ಎನಿಮಿಯ ಜೋಡಿ ನಾನು ದ್ವೇಷ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮೈ ವ್ರಾತ್ ಡಿಡ್ ಗ್ರೋ, ಏನಾಗ್ತಾ ಇದೆ ಇಲ್ಲಿ, ನನ್ನ ಒಂದು ಕೋಪ ಏನಾಗ್ತಾ ಇದೆ, ಓಕೆ, ಇಟ್ ಗ್ರೋಸ್, ಅದು ಬೆಳವಣಿಗೆ ಹೊಂದುತ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ ದ ಸೆಕೆಂಡ್ ಸ್ಟ್ಯಾಂಜಾ ಹ್ಯಾವಿಂಗ್ ಆ್ಯಂಡ್ ಐ ವಾಟರ್ಡ್ ಇಟ್ ಇನ್ ಫಿಯರ್ಸ್, night and morning with my tears, and I sunnied it with smiles and with soft deceitful wiles. Okay, in the second stanza the poet says that he elaborate his experience, and also he watered his anger every day and night. ನೋಡ್ರಿ, ಸೆಕೆಂಡ್ ಪ್ಯಾರಾದಲ್ಲಿ ಏನು ಹೇಳ್ತಾ ಇದ್ದಾರೆ, ತನ್ನ ಒಂದು ಕಾರಣವನ್ನು, ಆ ಒಂದು ತನ್ನ ಒಂದು ಶತ್ರುವಿನ ನಡುವೆ ಇಡ್ತಕ್ಕಂಥ ಆ ಒಂದು ಕೋಪವನ್ನು ಅವನೇನು ಮಾಡ್ತಾ ಇದ್ದಾನೆ, ಬೆಳೆಸ್ತಾ ಇದ್ದಾನೆ. ಹಿ ವಾಟರ್ಡ್ ಇಟ್ ಅಂದರೆ ಅದನ್ನು ಬೆಳೆಸ್ತಾ ಇದ್ದಾನೆ. ಇಟ್ ರೆಫರ್ಸ್ ಟು ದ ಫೀಲಿಂಗ್ ಆಫ್ ಹ್ಯಾಂಗರ್, ತನ್ನ ಒಂದು ಕೋಪವನ್ನು ಇಲ್ಲಿ ಬೆಳೆಸ್ತಾ ಇದ್ದಾನೆ. ಅದು ಯಾವಾಗ, ಎವ್ರಿ ಡೇ ಆ್ಯಂಡ್ ನೈಟ್ with my fears it refers to the never disappears ಅಂತಂದರೆ ಆ ಒಂದು ಕಾರಣವನ್ನು ಅವನು ಹೇಳ್ತಾ ಇಲ್ಲ, ತನ್ನ ಒಂದು ಡಿಸಪಿಯರೆನ್ಸನ್ನು ಅವನು ಕೂಡ ತೋರಿಸ್ತಾ ಇಲ್ಲ. ಅದನ್ನು ಅವನು ಏನು ಮಾಡ್ತಾ ಇದ್ದಾನೆ, ಬರೀ ತನ್ನ ಒಂದು ಕೋಪವನ್ನು ಮಾತ್ರ ಅವನು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇನ್ ದ ಸೆಕೆಂಡ್ ಲೈನ್, ಆ್ಯಂಡ್ ಐ ಸನೀಡ್ ಇಟ್ ವಿತ್ ಸ್ಮೈಲ್ಸ್. ಓಕೆ, ಹೇಳ್ತಾ ಇದ್ದಾನೆ ಅಲ್ಲಿ, ಏನಂತ ಹೇಳ್ತಾ ಇದ್ದಾನೆ, ಐ ಸನೀಡ್ ಇಟ್ ಮೀನ್ಸ್ ಈ ಕವರ್ಡ್, ಈ ಕನ್ಸೀಲ್ಡ್ ಇಸ್ ವ್ರಾತ್ ಅಂಡರ್ ದ ಕವರ್ ಆಫ್ ಇಸ್ ಸ್ಮೈಲಿಂಗ್ ಫೇಸ್ ಆ್ಯಂಡ್ ಆಲ್ಸೋ ಫ್ರೆಂಡ್ಲಿ ಮ್ಯಾನರ್. ನೋಡ್ರಿ, ಏನು ಹೇಳ್ತಾ ಇದ್ದಾನೆ ಅಂತಂದರೆ ಇಲ್ಲಿ, ನನ್ನ ಒಂದು ದ್ವೇಷವನ್ನು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಮರೆಮಾಚ್ತಾ ಇದ್ದೀನಿ. ಯಾವುದ್ರ ಮೂಲಕ, ವಿತ್ ಗಿವಿಂಗ್ ಇಸ್ ಫೇಕ್ ಸ್ಮೈಲ್ ಆ್ಯಂಡ್ ಆಲ್ಸೋ ಟು ಇನ್ವಾಲ್ವ್ ಇನ್ ಫ್ರೆಂಡ್ಲಿ ಮ್ಯಾನರ್. ಅವನ ಜೋಡಿ ನಾನು ಫ್ರೆಂಡ್ಲಿ ಮ್ಯಾನರ್ ಮೂಲಕ ಅವನ ಜೋಡಿ ಇನ್ವಾಲ್ವ್ ಆಗೋದ್ರ ಮೂಲಕ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಒಂದು ಫ್ರೆಂಡ್ಶಿಪ್ಪನ್ನು ನಾನು ಮರೆಮಾಚೋದ್ರ ಮೂಲಕ, ನನ್ನ ದ್ವೇಷವನ್ನು ಮರೆಮಾಚೋದ್ರ ಮೂಲಕ ನನ್ನ ಒಂದು ನನ್ನ ಒಂದು ಕೋಪವನ್ನು ನಾನಿಲ್ಲಿ ಬೆಳೆಸ್ತಾ ಇದ್ದೀನಿ ಅಂತ ಇಲ್ಲಿ ಸೆಕೆಂಡ್ ಸ್ಟ್ಯಾಂಜದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಥರ್ಡ್ ಸ್ಟ್ಯಾಂಜಾಗೆ ನಾವು ಬಂದರೆ, ಆ್ಯಂಡ್ ಇಟ್ ಗ್ರೀವ್ ಬೋತ್ ಡೇ ಆ್ಯಂಡ್ ನೈಟ್ till it bore an apple bright, and my few beheld it shine, and he knew that it was mine. ನೋಡ್ರಿ, ಈ ಒಂದು ಥರ್ಡ್ ಸ್ಟ್ಯಾಂಜದಲ್ಲಿ ಹೇಳ್ತಾ ಇದ್ದಾನೆ ಪೋಯಟ್, ಏನಂತ ಹೇಳ್ತಾ ಇದ್ದಾನೆ ಅಂತಂದರೆ, ಇನ್ನೂ ಕೂಡ ಅವನ ಒಂದು ಕೋಪ ಏನಾಗಿದೆ, ಅವನ ಒಂದು ಮನಸ್ಸಿನಲ್ಲಿ ಮರೆಮಾಚಿದೆ. He giving his only fake smile about his enemy because of he grows his anger to in his mind. ತನ್ನ ಮನಸ್ಸಿನಲ್ಲಿ ಇನ್ನೂ ಕೋಪ ಇದೆ, ಆ ಒಂದು ಕೋಪವನ್ನು ಅವನು ಯಾವ ರೀತಿ ಬೆಳೆಸ್ತಾ ಇದೆ ನೋಡ್ರಿ. ಆ್ಯಂಡ್ ಐ ಗ್ರೀವ್ ಇಟ್ ಬೋತ್ ಡೇ ಆ್ಯಂಡ್ ನೈಟ್.
ನೋಡ್ರಿ, ಪ್ರತಿ ಹಗಲು ರಾತ್ರಿ ಅವನೇನು ಮಾಡ್ತಾ ಇದ್ದಾನೆ, ತನ್ನ ಮನಸ್ಸಿನಲ್ಲಿ ಕೊರಿತಾ ಇದೆ. ಅವನ ದ್ವೇಷ ಮಾತ್ರ ಅವನ ಮನಸ್ಸಿನಲ್ಲಿ ಇದೆ. ಅದನ್ನು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದಾನೆ ಇಲ್ಲಿ, ಟಿಲ್ ಇಟ್ ಬೋರ್ ಆ್ಯನ್ ಆ್ಯಪಲ್ ಬ್ರೈಟ್. ನೋಡ್ರಿ, ಅದನ್ನು ಕಂಪೇರ್ ಮಾಡ್ತಾ ಇದ್ದಾರೆ, ತನ್ನ ಒಂದು ವ್ರಾತನ್ನು ಕಂಪೇರ್ ಮಾಡ್ತಾ ಇದ್ದಾನೆ. ಹಿಯರ್ ದ ಪೋಯಟ್ ಈಸ್ ಕಂಪ್ಯಾರಿಸನ್ ಈಸ್ ವ್ರಾತ್ ಟು ಒನ್ ಆಫ್ ದ ಬ್ಯೂಟಿಫುಲ್ ಟ್ರೀ, ಒನ್ ಆಫ್ ದ ಅಟ್ರಾಕ್ಟಬಲ್ ಟ್ರೀ ಲೈಕ್ ಎ ಆ್ಯಪಲ್ ಟ್ರೀ. ನೋಡ್ರಿ, ಆ ಒಂದು ದ್ವೇಷವನ್ನು ಇಲ್ಲಿ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾನೆ ಅಂತಂದರೆ, ಒನ್ ಆಫ್ ದ ಅಟ್ರಾಕ್ಟಬಲ್ ಆಗಿರ್ತಕ್ಕಂಥ ಆ್ಯಪಲ್ ಟ್ರೀಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಅಂದರೆ ಅಷ್ಟು ಸಮೃದ್ಧವಾಗಿ ನನ್ನ ಒಂದು ಎಷ್ಟು ಸಮೃದ್ಧವಾಗಿದೆ ಅಂತಂದರೆ, ಒಂದು ಆ್ಯಪಲ್ ಟ್ರೀ ಎಷ್ಟು ಒಂದು ತನ್ನ ಒಂದು ಫಲವನ್ನು ಕೊಡ್ತಾ ಇದೆ, ಅಷ್ಟು ರೀತಿಯಾದ ನನ್ನ ದ್ವೇಷ ಏನಾಗಿದೆ, ಆಳವಾಗಿ ನನ್ನ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡ್ರಿ, ಏನಂತ ಹೇಳ್ತಾ ಇದ್ದೀನಿ, ಆ್ಯಪಲ್ ಟ್ರೀ ದಟ್ ಗ್ರೂ ಕಂಟಿನ್ಯೂಯಸ್ಲಿ ಅಂಟಿಲ್ ಇಟ್ ಬೋರ್ ಎ ಬ್ಯೂಟಿಫುಲ್ ಆ್ಯಪಲ್. ಎಲ್ಲಿ ತನಕ ಒನ್ ಆಫ್ ದ ಅಟ್ರಾಕ್ಟಬಲ್ ಆಗಿರ್ತಕ್ಕಂಥ, ಒನ್ ಆಫ್ ದ ಬ್ರೈಟ್ಫುಲ್ ಆಗಿರ್ತಕ್ಕಂಥ ಒಂದು ಆ್ಯಪಲ್ಗಳನ್ನು ನೀಡೋ ತನಕನೇ ಅವನೇನು ಮಾಡ್ತಾ ಇದ್ದಾನೆ, ತನ್ನ ಒಂದು ದ್ವೇಷವನ್ನು ಬೆಳೆಸ್ತಾ ಇದ್ದಾನೆ. ನೆಕ್ಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ, ಆ್ಯಂಡ್ ಮೈ ಫ್ಯೂ ಬಿಹೈಲ್ಡ್ ಇಟ್ ಶೈನ್ ಆ್ಯಂಡ್ ಹಿ ನ್ಯೂ ದಟ್ ಇಟ್ ವಾಸ್ ಮೈನ್. ನೋಡ್ರಿ, ಇಲ್ಲಿ ಏನು ಹೇಳ್ತಾ ಇದ್ದಾನೆ, ನೆಕ್ಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾನೆ ಏನಂತ, ಆ್ಯಂಡ್ ಮೈ ಫ್ಯೂ ಬಿಹೈಲ್ಡ್ ಇಟ್ ಶೈನ್. ಹಿಯರ್ ದ ಎನಿಮಿ ಆಫ್ ದ ಫ್ರೆಂಡ್. ನೋಡ್ರಿ, ಎನಿಮಿ ಹಿ ವಾಸ್ ವೆರಿ ಅಟ್ರಾಕ್ಟಬಲ್ ವೆನ್ ಹಿ ವಾಸ್ ಸಾ ಈಸ್ ಆ್ಯಪಲ್ ಟ್ರೀ. He was very attractable and also he wants to eat them. ನೋಡ್ರಿ, ಆ ಒಂದು ಆ್ಯಪಲ್ ಟ್ರೀಯನ್ನು ನೋಡಿರ್ತಕ್ಕಂಥ ಇವನ ಒಂದು ಎನಿಮಿ ಏನು ಮಾಡ್ತಾ ಇದ್ದಾನೆ, ಆ ಒಂದು ಆ್ಯಪಲ್ ಟ್ರೀಗೆ ಅಟ್ರ್ಯಾಕ್ಟ್ ಆಗೋದ್ರ ಜೊತೆಗೆ ಆ ಆ್ಯಪಲ್ಗಳನ್ನು ತಿನ್ನಬೇಕು ಅಂತೇಳಿ ಅವನು ಇಷ್ಟಪಡ್ತಾ ಇದ್ದಾನೆ. ಆ್ಯಂಡ್ ಹಿ ನ್ಯೂ ದಟ್ ಇಟ್ ವಾಸ್ ಮೈನ್. ಇನ್ ದಿಸ್ ಲೈನ್ ದ poet is clearly says that his enemy is know that the tree is belongs to me. ಅವನು ನನ್ನ ಫ್ರೆಂಡ್ಗೆ ಗೊತ್ತು, ಆ ಒಂದು ಟ್ರೀ ನನ್ನಿಂದ ಒಂದು ಬೆಳೆಯಲ್ಪಟ್ಟಿದೆ ಅನ್ನೋದು ಗೊತ್ತು. ದ ಟ್ರೀ ಈಸ್ ಬಿಲಾಂಗ್ಸ್ ಟು ಮೀ, ದ ಟ್ರೀ ಇಟ್ ವಾಸ್ ಮೈನ್, ಅದು ನನ್ನದು ಅಂತ ಅವನಿಗೆ ಗೊತ್ತು. ಆದ್ರೂ ಕೂಡ ಅವನೇನಾಗ್ತಾ ಇದ್ದಾನೆ, ಆ ಒಂದು ಅಟ್ರಾಕ್ಟಬಲ್ ಆಗಿರ್ತಕ್ಕಂಥ ಒಂದು ಬ್ರೈಟ್ಫುಲ್ ಆಗಿರ್ತಕ್ಕಂಥ ಆ್ಯಪಲ್ಗಳನ್ನು ಅವನು ತಿನ್ನಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅನ್ನೋ ಒಂದು ಸಮರಿಯನ್ನು ಈ ಲೈನಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಕೊನೆಯ ಸ್ಟ್ಯಾಂಜದಲ್ಲಿ ನಾವು ಹೋಗೋದಾದರೆ, ಆ್ಯಂಡ್ ಇನ್ ಟು ಮೈ ಗಾರ್ಡನ್ ಸ್ಟೋಲ್ ವೆನ್ ದ ನೈಟ್ ಹ್ಯಾಡ್ ವೇಲ್ಡ್ ದ ಫೋಲ್, ಇನ್ ದ ಮಾರ್ನಿಂಗ್ ಗ್ಲಾಡ್ ಐ ಸಿ ಮೈ ಫ್ಯೂ ಔಟ್ ಸ್ಟ್ರೆಚ್ಡ್ beneath the tree. Okay, in the last line the poet is talking about when darkness had covered the pool. Nodri ಹೇಳ್ತಾ ಇದೆ, into my garden it means the whole night is covered with darkness. At that moment my few entered my garden and he picked one of the brightful apple and he has eaten. ನೋಡ್ರಿ, ಆ ಒಂದು ಡಾರ್ಕಿಂದ ಕವರ್ ಆಗಿರ್ತಕ್ಕಂಥ ಆ ಒಂದು ಮೂಮೆಂಟಲ್ಲಿ ಏನಾಗ್ತಾ ಇದೆ, ನನ್ನ ಒಂದು ಶತ್ರು ನನ್ನ ತೋಟಕ್ಕೆ ಬರ್ತಾ ಇದ್ದಾನೆ. ಹಿಯರ್ ಈ ಸೇಸ್ ದ್ಯಾಟ್ ಮೈ ಗಾರ್ಡನ್ ಈಸ್ ಸ್ಟೋಲ್ ಅಂತಂದರೆ ಮೈ ಆ್ಯಪಲ್ ಟ್ರೀ ಈಸ್ ಸ್ಟೋಲನ್ ಬೈ ಹೀಮ್ ಅಂತಂದರೆ ನನ್ನ ಒಂದು ಆ್ಯಪಲನ್ನು ಅವನೇನು ಮಾಡ್ತಾ ಇದ್ದಾನೆ, ಸೀಕ್ರೆಟಾಗಿ ಏನು ಮಾಡ್ತಾ ಇದ್ದಾನೆ, ಕದಿತಾ ಇದ್ದಾನೆ. ಕದಿಯೋದ್ರ ಮೂಲಕ ಏನು ಮಾಡ್ತಾ ಇದ್ದಾನೆ, ಹಿ ಹ್ಯಾವಿಂಗ್ ವಿತ್ ಸೀಕ್ರೆಟ್ಲಿ ಅದನ್ನು ಏನು ಮಾಡ್ತಾ ಇದ್ದಾನೆ, ತಿಂತಾ ಇದ್ದಾನೆ. ವೆನ್ ದ ನೈಟ್ ಹ್ಯಾಡ್ ವೇಲ್ಡ್ ದ ಪೂಲ್, ಅವನು ಯಾವಾಗ ಬರ್ತಾ ಇದ್ದಾನೆ, ವೆನ್ ದ ಹೋಲ್ ನೈಟ್ ಈಸ್ ಕವರ್ಡ್ ವಿತ್ ಡಾರ್ಕ್ನೆಸ್. ಓಕೆ, ಯಾವಾಗ ಆ ಒಂದು ಗಾಢವಾದ ಒಂದು ರಾತ್ರಿಯಲ್ಲಿ ಅವನೇನು ಮಾಡ್ತಾನೆ, ಈಸ್ ಎಂಟರ್ ಟು ಮೈ ಗಾರ್ಡನ್ ಆ್ಯಂಡ್ ಈ ಸ್ಟೋಲ್ ಮೈ ಆ್ಯಪಲ್ಸ್. ಆಗ ನನ್ನ ಗಾರ್ಡನ್ಗೆ ಬರ್ತಾ ಇದ್ದಾನೆ, ಬಂದ ನಂತರ ನಾನು ಏನು ಮಾಡ್ತಾ ಇದ್ದೇನೆ, ನನ್ನ ಆ್ಯಪಲನ್ನು ಕದ್ದು ತಿಂತಾ ಇದ್ದೆ. ಇನ್ ದ ಮಾರ್ನಿಂಗ್ ಗ್ಲಾಡ್ ಐ ಸಿ ಮೈ ಫ್ಯೂ ಔಟ್ ಸ್ಟ್ರೆಚ್ಡ್ beneath the tree. When my enemy is having my apple, nodri, in the morning glad I see my few outstretched beneath the tree. In the morning the speaker was very happy because of when he find his few lying on dead body beneath the tree.
ನೋಡ್ರಿ ನೆಕ್ಸ್ಟ್ ಮಾರ್ನಿಂಗ್ ಹೋಗ್ತಾ ಇದ್ದಾನೆ, ಹೋದ ನಂತರ ಏನು ಮಾಡ್ತಾ ಇದ್ದಾನೆ, ಒಂದು ಆ್ಯಪಲ್ ಟ್ರೀ ಪಕ್ಕದಲ್ಲಿ ಅವನ ಒಂದು ಶತ್ರುವಿನ ಸತ್ತ ದೇಹ ಬಿದ್ದಿರ್ತದೆ. ಆ ಸತ್ತ ದೇಹವನ್ನು ಬಿದ್ದಿರ್ತಕ್ಕಂಥ ಒಂದು ಪೋಯೆಟಲ್ಲಿ ಏನು ಹೇಳ್ತಾ ಇದ್ದಾನೆ, ಇನ್ ದ ಮಾರ್ನಿಂಗ್ ಐ ಗ್ಲಾಡ್ ಐ ಸಿ ಮೈ ಫ್ಯೂ ಔಟ್ ಸ್ಟ್ರೆಚ್ಡ್ ಬಿನೀತ್ ದ ಟ್ರೀ. ನೋಡ್ರಿ, ಯಾವಾಗ ಆ ಒಂದು ಆ್ಯಪಲ್ ಟ್ರೀ ಪಕ್ಕದಲ್ಲಿ ನನ್ನ ಒಂದು ಎನಿಮಿ ಏನಾಗಿದ್ದಾನೆ, ಸತ್ತು ಬಿದ್ದಿರ್ತಕ್ಕಂಥ ವಿಷಯವನ್ನು ನೋಡಿರ್ತಕ್ಕಂಥ ಒಂದು ಪೋಯೆಟ್ ಏನಾಗ್ತಾ ಇದ್ದಾನೆ, ತನ್ನ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದರೆ ನನ್ನ ಒಂದು ಕೋಪಕ್ಕೆ ಇಲ್ಲಿ ಏನಾಯಿತು, ಮುಕ್ತಿ ಸಿಕ್ತು ಅನ್ನೋ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸೋದ್ರ ಮೂಲಕ ತನ್ನ ಒಂದು ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದಾನೆ. ಓಕೆ, ಟೋಟಲಾಗಿ ನಾನು ಹೇಳಿದೆ, ಈ ಒಂದು ಪೋಯಮಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಹಿಯರ್ ದ ಪೋಟ್ ಈಸ್ ಫೋಕಸಿಂಗ್ ಆನ್ ಈಸ್ ಹ್ಯಾಂಗರ್, ಹೌ ಹಿ ಕಮ್ಯುನಿಕೇಟ್, ಹೌ ಹಿ ಇಂಟರ್ಫಿಯರ್ ವಿತ್ ಈಸ್ ಎನಿಮಿ. ಅಂದರೆ ಯಾವ ರೀತಿಯಾಗಿ ನೋಡ್ರಿ ತನ್ನ ಒಂದು ಶತ್ರುವಿನ ಜೋಡಿ ಅವನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಹೌ ಹಿ ಫೇಲ್ ಟು ಕಮ್ಯುನಿಕೇಟ್ ಈಸ್ ಎನಿಮಿ, ಅಂದರೆ ಅವನು ಶತ್ರುವಿನ ನಡುವೆ ಅವನು ಕಮ್ಯುನಿಕೇಟ್ ಮಾಡೋದ್ರೊಳಗೆ ಯಾವ ರೀತಿ ಫೇಲ್ ಆದ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಆ್ಯಸ್ ಅ ವಂಡರ್ಫುಲ್ ಆಗಿ ಏನು ಮಾಡ್ತಾ ಇದ್ದಾರೆ, ನಮಗೆ ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ. ಓಕೆ, ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.